ಬೇಸಿಗೆಯಲ್ಲಿ ಸ್ವಲ್ಪ ಒಂದು 2-3 ವರ್ಷದಲ್ಲಿ ಬೇಸಿಗೆಯಲ್ಲಿ ಇಲ್ಲಿರುವಂತಹ ಟೆಂಪ್ರೇಚರು 41 ಡಿಗ್ರಿ 42 ಡಿಗ್ರಿ ಈ ರೀತಿ ಸೆಂಟಿಗ್ರೇಡ್ ಬರುವಂತಹ ಸಾಧ್ಯತೆಗಳಿದೆ. ಸೊ ಈ ಒಂದು 41 ಡಿಗ್ರಿ 42 ಡಿಗ್ರಿ ಸೆಂಟಿಗ್ರೇಡ್ ಟೆಂಪ್ರೇಚರ್ನಲ್ಲಿ ಮುಖ್ಯವಾಗಿ ರೈತರ ಜಾನುವಾರುಗಳಿಗೆ ತಮ್ಮ ಬಾಡಿ ಟೆಂಪ್ರೇಚರನ್ನು ಮೇಂಟೈನ್ ಮಾಡ್ಕೊಳ್ಳೋದು ಕಷ್ಟ ಸಾಧ್ಯ ಆಗ್ತದೆ. ಸೊ ಈ ಸಂದರ್ಭದಲ್ಲಿ ಜಾನುವಾರುಗಳು ಮೇವು ತಿನ್ನೋದು ಕಡಿಮೆ ಮಾಡ್ತವೆ. ಜಾನುವಾರುಗಳ ಒಂದು ಉತ್ಪಾದನೆ ಅಂತ ನಾವೇನು ಹೇಳ್ತೀವಿ, ಹಾಲು, ಮೊಸರು, ಹಾಲು ಉತ್ಪಾದನೆ, ಎತ್ತುಗಳಾದರೆ ಹೊಲದಲ್ಲಿ ಕೆಲಸ ಮಾಡುವಂತಹ ಸಾಮರ್ಥ್ಯ ಇವೆಲ್ಲವೂ ಸಹಿತ ಈ ಒಂದು ಹೈ ಟೆಂಪ್ರೇಚರ್ನಿಂದ ಕಡಿಮೆ ಆಗುವಂಥ ಸಾಧ್ಯತೆಗಳು ಇರ್ತವೆ. ಅದರ ಜೊತೆಗೆ ವಿಪರೀತವಾದಂತಹ ಟೆಂಪ್ರೇಚರ್ನಲ್ಲಿ ನಾವು ಎತ್ತುಗಳನ್ನಾಗಿರ್ಬೋದು ಅಥವಾ ದನಗಳನ್ನಾಗಿರ್ಬೋದು ಮೇಯಿಸಲಿಕ್ಕೆ ಹೋದಾಗಲಿ ಅಥವಾ ಕೆಲಸ ಮಾಡಲಿಕ್ಕೆ ಹೋದಾಗಲಿ ಸನ್ ಸ್ಟ್ರೋಕ್ ಅಥವಾ ಹೀಟ್ ಸ್ಟ್ರೋಕ್ ಆಗುವಂಥ ಸಾಧ್ಯತೆಗಳು ಇರ್ತವೆ. ಅದರಿಂದ ಮರಣ ಸಹಿತ ಕೆಲವು ಕಡೆ ಆಗುವಂಥ ಸಾಧ್ಯತೆಗಳು ಇರ್ತವೆ. ಸೊ ಹೀಗಾಗಿ ನಮ್ಮ ರೈತ ಬಾಂಧವರು ಈ ಬೇಸಿಗೆಯಲ್ಲಿ ಜಾನುವಾರುಗಳನ್ನು ಒಳ್ಳೆಯ ರೀತಿಯಲ್ಲಿ ನಿರ್ವಹಣೆ ಮಾಡಿದ್ದಾದಲ್ಲಿ ಆ ಜಾನುವಾರು ಸಂಪತ್ತು ಹೀಟ್ ಸ್ಟ್ರೋಕ್ ಅಥವಾ ಸನ್ ಸ್ಟ್ರೋಕ್ನಿಂದ ಬಚಾವಾಗಲಿಕ್ಕೆ